ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ನೋಡಿ, ಒಂದು ಜ್ಯೋತಿಷ್ಯ ಅಂದರೆ ಫಸ್ಟು 9 ಗ್ರಹಗಳು, 12 ರಾಶಿ, 27 ನಕ್ಷತ್ರ, 31 ಡೇಟು, 108 ಪಾದಗಳಿದೆ. ಇದನ್ನ ಯಾರು ಕರೆಕ್ಟಾಗಿ ನೀಟಾಗಿ ನೋಡಿ ಅರ್ಥ ಮಾಡ್ಕೊಂಡು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ, ಅವರು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಅದರಲ್ಲಿ ಇವಾಗ ಮುಖ್ಯವಾಗಿ ನಾನಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು 9 ಗ್ರಹಗಳ ಬಗ್ಗೆ. ಈ 9 ಗ್ರಹಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ, ಜಾತಕದಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದ್ರೆ ಏನೇನು ಫಲಗಳು, ಯಾವ ಭಾವದಲ್ಲಿದ್ರೆ ಏನು ಫಲಗಳು ಅಂತಕ್ಕಂಥ ಹೇಳ್ತಾ ಹೋಗ್ತೀನಿ. ಶನಿಗ್ರಹ ಅಂದ್ರೆ ನೋಡಿ, ಎಲ್ಲ ಭಕ್ತಿಗಿಂತ ಹೆಚ್ಚಾಗಿ ಭಯದಿಂದನೇ ನೋಡ್ತಾರೆ ಶನಿಗ್ರಹ ಅಂತ ಅಂದ್ರೆ. ಸಖತ್ ಪವರ್ಫುಲ್ ಗ್ರಹ ಶನಿಗ್ರಹ. ನೋಡಿ, ಅವರಿಂದ 7.5 ಇದೆಯಾ, ಅಷ್ಟಮ ಶನಿನ, ಪಂಚಮ ಶನಿನ, ಅರ್ಧಾಷ್ಟಮ ಶನಿನ, ಗುರುಗಳೇ ನಂಗೆ ಶನಿ ಕಾಟ ಅಂತೆ, ನಂಗೆ ಶನಿ ವಕ್ರ ದೃಷ್ಟಿ ಅಂತೆ, ಇದೇ ರೀತಿ ಬರ್ತಕ್ಕಂಥವ್ರು ಜಾಸ್ತಿ ಅವರೇ. ಬಟ್ ಶನಿ ಅಂತ ಹೇಳ್ತೀವಲ್ಲ, ಸಖತ್ ಪವರ್ಫುಲ್ ಗ್ರಹ. ತಗೊಂಡಾಗಿ ಮೇಲೆ ಎಷ್ಟು ಮೇಲೆ ಬೇಕೋ ಅಷ್ಟು ಮೇಲೆ ತಗೊಂಡಾಗ ಕುಣಿಸ್ತಕ್ಕಂಥವನು ಶನಿಗ್ರಹ. ಪಾತಾಳಕ್ಕೆ ಹಾಕಿ ತುಳಿದು ಅಲ್ಲೇ ಮುಚ್ಚಿಬಿಡ ಅಂತವನು ಶನಿಗ್ರಹನೇ. ಶನಿ ಭಗವಾನ್ ತುಂಬಾ 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 ಸ್ಟ್ರಾಂಗ್ ಗ್ರಹ ನಮ್ಮ ಜಾತಕದ ಕುಂಡಲಿಯಲ್ಲಿ. ಇವರಿಗೆ ಶನಿಗ್ರಹಕ್ಕೆ ಮಕರ ರಾಶಿ, ಕುಂಭ ರಾಶಿ ಸ್ವಕ್ಷೇತ್ರ, ಸ್ವಂತ ಮನೆಗಳು, ಸ್ವಕ್ಷೇತ್ರಗಳು. ಮೇಷ ರಾಶಿನಲ್ಲಿ ನೀಚನಾಗ್ತಾರೆ ಶನಿಗ್ರಹ, ತುಲಾ ರಾಶಿನಲ್ಲಿ ಉಚ್ಚನಾಗ್ತಾರೆ. ಯಾವಾಗ್ಲೂ ನಾನು ಯಾಕೆ ಗ್ರಹಗಳದ್ದು ಉಚ್ಚ ನೀಚ ಸ್ವಕ್ಷೇತ್ರಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗ್ರಹಗಳು ಯಾರ ಜಾತಕದ ಕುಂಡಲಿಯಲ್ಲಿ ಶನಿಗ್ರಹ ಅಥವಾ ಯಾವುದೇ ಗ್ರಹ ಉಚ್ಚರಾಗಿದಾರ, ನೀಚನಾಗಿದಾರ, ಸ್ವಕ್ಷೇತ್ರದಲ್ಲಿದಾರ, ಲಗ್ನದಿಂದ ಎಷ್ಟನೇ ಭಾವದಲ್ಲಿದ್ದಾರೆ, ಕೆಟ್ಟ ಭಾವನ, ಒಳ್ಳೆ ಭಾವನ, ಯಾವ ಗ್ರಹಗಳ ಜೊತೆಲಿದ್ದಾರೆ, ಯಾವ ಗ್ರಹಗಳ ದೃಷ್ಟಿ ಇದೆ, ಇದನ್ನೆಲ್ಲ ತಿಳ್ಕೋಬೇಕು, ಕೇಳಿ ತಿಳ್ಕೋಬೇಕು ಜ್ಯೋತಿಷಿಗಳ ಹತ್ರ. ನಿಮ್ಮ ಲೈಫ್ ಅಲ್ಲಿ ನೀವು ಎಡವಿ ದುಡುಕಿ ಮುಂದೆ ಹೋಗಿ ಲಕ್ಷಾಂತರ ರೂಪಾಯಿ ಹಣಕಾಸು ಕಳ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ, ಎಲ್ಲೋ ಹೋದ್ರೆ, ನೀವು ಯಾವುದೋ ಒಂದು ಪಾರ್ಟಿಗೆ ಹೋದ್ರೆ 1, 2, 3 ಸಾವಿರ ಖರ್ಚಾಗ್ಬಿಡುತ್ತೆ. ಯಾವುದೋ ಒಂದು ಟ್ರಿಪ್ ಹೋದ್ರೆ 3-4 ಸಾವಿರ ಖರ್ಚಾಗುತ್ತೆ. ಕರೆಕ್ಟ್ ಆಗಿರೋ ಜ್ಯೋತಿಷಿಗಳ ಹತ್ರ ಹೋಗಿ ತಿಳ್ಕೊಂಡು ಅದಕ್ಕಿಂತ ಕಡಿಮೆ ಆಗುತ್ತೆ. ಒಂದು ಸತಿ ನೀವು ನೀಟಾಗಿ ಜಾತಕ ಬರ್ಸಿದ್ರೆ ಲೈಫ್ ಲಾಂಗ್ ಇರುತ್ತೆ. ಅದು ನೀವು ಅನಲೈಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಮಧ್ಯ ಗ್ರಹಗಳು ಚೇಂಜ್ ಆದಾಗ, ಗುರು ಗ್ರಹ ಚೇಂಜ್ ಆದಾಗ, ರಾಹು ಕೇತುಗಳು ಚೇಂಜ್ ಆದಾಗ, ಶನಿ ಚೇಂಜ್ ಆದಾಗ ಒಂದ್ಸತಿ ಹೇಗಿದೆ ಗುರುಗಳೇ ಇದು ಈ ಚೇಂಜ್ ಆಯ್ತಲ್ಲ ನಮ್ಮ ರಾಶಿ ನಕ್ಷತ್ರಕ್ಕೆ, ಇಂಡಿವಿಜುವಲ್ ಆಗಿ ನೋಡ್ಬೇಕು. ನಾವೀಗೆಲ್ಲ ಹೇಳ್ತಾರೆ ಕ್ಯಾಶುಯಲ್ ಆಗಿ ಹೇಳ್ತಾ ಇರ್ತೀವಿ. ಇಂಡಿವಿಜುವಲ್ ಜಾತಕನೇ ಬೇರೆ ತರ ಹೇಳ್ತಾ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಅದ್ರ ಪ್ರಕಾರ ನೀವು ಅನುಸರಣೆ ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಸಕ್ಸಸ್ ನ ಕಾಣಬಹುದು. ಶನಿ ಕೆಟ್ಟಿದ್ರೆ, ನೀಚನಾಗಿದ್ರೆ ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇರ್ತದೆ. ಬೇಗ BP ಶುಗರ್ಗಳು ಬಂದ್ಬಿಡ ಅಂತ ಸಾಧ್ಯತೆಗಳು ಇರುತ್ತೆ. ಕಾಲಿಗೆ ಪೆಟ್ಟು ಬೀಳಂಥದ್ದು, ಆಕ್ಸಿಡೆಂಟ್ಗಳಾಗಂಥದ್ದು, ಮೂಳೆ ಪ್ರಾಬ್ಲಮ್ಗಳು, ಯಾವ ಕೆಲಸ ಕಾರ್ಯ ಮಾಡಿದ್ರು ಅಡೆತಡೆಗಳು, ನಿಧಾನಗತಿ, ಮಂದಗತಿಲಿ ನಡೀತಾ ಇರುತ್ತೆ. ಶನಿ ಕೆಟ್ಟಿದ್ರೆ, ಶನಿ ಲಗ್ನದಲ್ಲೇ ಇದ್ರೆ, ಮೇಷ ಲಗ್ನ ಆಗಿ ಶನಿ ಅಲ್ಲೇ ಇದ್ಬಿಟ್ರೆ ನೀಚ ಸ್ಥಾನ ಮುಗೀತು. ಅವ್ರಿಗೆ ಎಷ್ಟು ಸತಿ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟು, ಏಟ್ ಮೇಲೆ ಏಟು, ಎಲ್ಲಿ ಬಿದ್ದಿರುತ್ತೆ ಅದರ ಮೇಲೆ ಏಟುಗಳು ಬೀಳ್ತಾ ಇರ್ತದೆ. ಏನ್ ಗುರುಗಳೇ ನನ್ಗೆ ಎಲ್ಲಿ ಬೀಳ್ತು ಅಲ್ಲೇ, ಈ ಹೋದ್ ವರ್ಷ ಬಿದ್ದೆ ತಿರ್ಗಾ ಅದೇ ಜಾಗದಲ್ಲಿ ಬಿದ್ದಿದ್ದೀನಿ, ಈ 3 ತಿಂಗಳು ಆಕ್ಸಿಡೆಂಟ್ ಆಯ್ತು, ತಿರ್ಗಾ ಆಕ್ಸಿಡೆಂಟ್ ಆಯ್ತು, ಹೋಯ್ತಾ ಇದ್ದೆ ಜಾರ್ ಬಿದ್ದೆ. ಇದೆಲ್ಲ ಶನಿ ಕೆಟ್ಟಿರುತ್ತೆ. ಅದ್ರಲ್ಲಿ ಲಗ್ನ ಕೊಂಡಲಿ ಲಗ್ನದಲ್ಲೇ ಕೆಟ್ಟಿರುತ್ತೆ. ಅಥವಾ ನಿಮಗೆ ತುಲಾ ಲಗ್ನ ಆಗಿದ್ದು 7ನೇ ಮನೆಯಲ್ಲಿ ಶನಿ ಕೆಟ್ಟಿದ್ರೆ, ಇದೆಲ್ಲ ನಾನು ಮುಂದಿನ ದಿನಗಳು ಹೇಳ್ತೀನಿ ಯಾವ್ಯಾವ ಭಾವದಲ್ಲಿ ಕೆಟ್ಟಿದ್ರೆ. ನೋಡಿ, ಲಗ್ನದಿಂದ 2ನೇ ಭಾವನ ಕುಟುಂಬ ಭಾವ ಅಂತೀವಿ, 3ನೇ ಭಾವ ಏನು, 4, ಇದೆಲ್ಲ ನಾನು ಕೆಲವೊಂದು ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಶನಿ ಕೆಟ್ಟಿದ್ರೆ ನಿಮಗೆ ಎಲ್ಲ ಕೆಲಸಗಳು ಅಡೆತಡೆಗಳು, ನಿಮ್ಗೆ ಮೋಸ ಮಾಡ್ತಾರೆ, ಸಾಲ ಮಾಡ್ಕೊಳ್ತೀರಾ, ಏನು ಮಾಡಿದ್ರು ಎಲ್ಲ ಸಕ್ಸಸ್ ಆಗ್ತಾರೆ, ಎಲ್ಲ ಹೋಗ್ತಾ ಇರುತ್ತೆ. ಹಣಕಾಸು ಎಲ್ಲ ತುಂಬಾ ತೊಂದರೆಗಳು ಆಗ್ತಾ ಇರುತ್ತೆ. ಸಾಲ ಈಗ ಮಾಡಿ ನಾನು 3 ತಿಂಗಳು ಇನ್ನೂ ಜಾಸ್ತಿ ಆಗಿರುತ್ತೆ, ತೀರ್ಸಕ್ ಆಗ್ತಾ ಇರಲ್ಲ. ಸಡನ್ ಕೋಪಗಳು, ಅಟು ಸ್ವಭಾವ, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋ ಅಂಥದ್ದು, ಈ ತರ ಎಷ್ಟೋ ಸಣ್ಣ ಪುಟ್ಟ ಜಗಳಗಳು, ಇತ್ಯರ್ಥ ಮಾಡಕ್ ಬರ್ಬೇಕು, ಮನೇಲಿ ಕಲಹಗಳು, ಸಡನ್ ಅಂತ ಕೋಪ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಶನಿ ಕೆಟ್ಟಿದ್ರೆ ಯಾವಾಗ್ಲೂ ಈ ರೀತಿಗಳು ಆಗ್ತಾ ಇರುತ್ತೆ. ಅದೇ ಶನಿ ಸ್ಟ್ರಾಂಗ್ ಆಗಿದ್ರೆ ನೋಡಿ, ಸಖತ್ ಪವರ್ಫುಲ್. ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೋದು, ವೆಹಿಕಲ್ ಶೋರೂಮ್ಗಳನ್ನ ಇಡ್ಬೋದು, ಸ್ಪೇರ್ ಪಾರ್ಟ್ಸ್ ಅಂಗಡಿಗಳನ್ನ ಇಡ್ಬೋದು. ಶನಿಗ್ರಹ ಚೆನ್ನಾಗಿದ್ರೆ ರಾಜಕೀಯಕ್ಕೆ ಹೋದ್ರು ಕೂಡ ಸಖತ್ ಪವರ್ಫುಲ್ ಆಗಿರ್ತಾರೆ. ಶನಿಗ್ರಹ ಚೆನ್ನಾಗಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿರ್ತಾರೆ, ಸೇನಾಧಿಪತಿ, ಸೇವಕರುಗಳು ಆಗಿರ್ತಾರೆ. ಶನಿ ಚೆನ್ನಾಗಿತ್ತು ಅಂತಂದ್ರೆ ಎತ್ತರ ಸ್ಥಾನದಲ್ಲಿ ತಗೊಂಡು ನಿಲ್ಲಿಸ್ತಕ್ಕಂಥದ್ದು ಇರ್ತದೆ. ಈ ಜ್ಯೋತಿಷದಲ್ಲಿ ಕೆಲವೊಂದು ವೇದಗಳು ಇದೆಲ್ಲ ಕಲಿಯುವಂಥದ್ದು ಇರುತ್ತೆ. ಶಶಯೋಗ ಅಂತ ಇರುತ್ತೆ. ಯಾಕಂದ್ರೆ ಶನಿ ಕರೆಕ್ಟ್ ಆಗಿದ್ರೆ ಬೇರೆ ಯಾರ್ದು ಹಣ ಆಸ್ತಿ ಸಡನ್ ಅಂತ ನಿಮಗೆ ಬಂದು ಸೇರೋ ಅಂತ ಸಾಧ್ಯತೆಗಳು ಕೂಡ ಇರುತ್ತೆ. ಶನಿಗ್ರಹ ನಿಮ್ಮ ಒಂದು ಜಾತಕದ ಕುಂಡಲಿಯಲ್ಲಿ ಹೇಗಿದೆ ಅಂತ ನೀವು ತಿಳ್ಕೊಂಡು, ಯಾರ ಜೊತೆ ಹೇಗಿದೆ ಅಂತ ತಿಳ್ಕೊಂಡು, 7.5 ಎಲ್ಲ ಇದ್ರೆ, ಶನಿ ಕೆಟ್ಟಿದ್ರೆ
ನೋಡಿ, ಶನೀಶ್ವರ ಆರಾಧನೆ ಮಾಡಿ ಕಪ್ಪು ಎಳ್ಳುಗಳನ್ನ ದಾನ ಕೊಟ್ಟು ಆಂಜನೇಯ ದರ್ಶನ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲಿಸ್ನ ಓದ್ತಕ್ಕಂಥದ್ದು, ಬೆತ್ತದಲ್ಲಿ ಚೇರ್ ಬರುತ್ತೆ, ಬಿದ್ರಲ್ಲಿ ಮಾಡಿರ್ತಕ್ಕಂಥ ಚೇರು, ಆ ಚೇರ್ ಮೇಲೆ ಹೆಚ್ಚಾಗಿ ಕೂತ್ಕೊಳ್ತಕ್ಕಂಥದ್ದು, ಮಂತ್ರಗಳನ್ನ, ಶನಿ ಅಷ್ಟೋತ್ರಗಳನ್ನ, ಹನುಮಾನ್ ಚಾಲಿಸ್ಗಳನ್ನ ಹೇಳ್ತಕ್ಕಂಥ ಈ ತರ ಮಾಡ್ತಾ ಬಂದಾಗ ಶನಿ ದೋಷಗಳು ಕಡಿಮೆ ಆಗುತ್ತೆ. ಶನಿ ಸ್ಟ್ರಾಂಗ್ ಆಗಿರೋರು ನಿಯತ್ತಾಗಿರ್ತಾರೆ, ಎಲ್ಲೇ ಕೆಲ್ಸಕ್ಕೆ ಹೋದ್ರು ನಿಯತ್ತಾಗಿರ್ತಾರೆ. ಶನಿ ಸ್ಟ್ರಾಂಗ್ ಆಗಿದ್ರೆ, ಶನಿ ದಶೆಗಳು ನಡೀತಾ ಇದ್ರೆ 19 ವರ್ಷ ಶನಿ ದಶೆ, ಶನಿ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನಿಮ್ಗೆ ಏನು ಬೇಕಾಗಿಲ್ಲ, ಕರ್ಕೊಂಡೋಗಿ ಎತ್ತರದ ಸ್ಥಾನಕ್ಕೆ ನಿಲ್ಲಿಸ್ಬಿಡ್ತದೆ. ಶನಿ ಸ್ಟ್ರಾಂಗ್ ಆಗಿರೋರು, ಶನಿ ದಶೆ ನಡೀತಾ ಇರೋರು, ಇವರು ರಾಜಕೀಯಕ್ಕೆ ಬಂದ್ರೆ ಹಣಕಾಸು ಮಾಡಲ್ಲ, ಇವರು ಸಹಾಯನ ಮಾಡಕ್ ಹೋಗ್ತಾರೆ. ಎಷ್ಟೇ ಏನೇ ಅಧಿಕಾರನ ಉಪಯೋಗಿಸ್ಕೊಂಡು ಬಡವರಿಗೆ, ಕಾರ್ಮಿಕರಿಗೆ ಸಹಾಯನ ಮಾಡ್ತಕ್ಕಂಥ ಕೆಲಸಗಳನ್ನ ಇವರು ಮಾಡ್ತಾರೆ. ಕಬ್ಬಿಣಕ್ಕೆ ಅಧಿಪತಿ ಅಂತ ಹೇಳ್ತೀವಿ, ಕಬ್ಬಿಣದ ಬಿಸ್ನೆಸ್ಗಳು, ಸ್ಪೇರ್ ಪಾರ್ಟ್ಸ್ ಅಂಗಡಿಗಳು, ಇದನ್ನೆಲ್ಲ ಮಾಡ್ತಾ ಬನ್ನಿ. ಸಖತ್ ಪವರ್ಫುಲ್ ಆಗಿ ನೀವು ಸಕ್ಸಸ್ನ ಕಾಣ್ಬೋದು. ನಿಮ್ಮ ಜಾತಕದಲ್ಲೂ ಕೂಡ ಶನಿಗ್ರಹ ಎಲ್ಲಿದೆ, ಹೇಗಿದೆ, ನೀಚನ ಉಚ್ಚನ, ನೀಚ ಆಗಿದ್ರೆ ಏನು ಎಲ್ಲ ಖಂಡಿತವಾಗ್ಲೂ ತಿಳ್ಕೊಂಡು ಅದಕ್ಕೆ ಪರಿಹಾರನ ಹುಡ್ಕೊಂಡು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳಿರಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ಗ್ರಹ ರಾಹು ಗ್ರಹ. ಸಖತ್ ಪವರ್ಫುಲ್ ಗ್ರಹ. ಸರ್ಪದೋಷ ಆಯ್ತಂತೆ ಗುರುಗಳೇ ನಮ್ಗೆ, ಅಯ್ಯೋ ರಾಹು ಕೆಟ್ಟವನಂತೆ, ಏನೇನೋ ಈ ತರ. ರಾಹು ಗ್ರಹ ಅಂದ್ರೆ ಸಖತ್ ಪವರ್ಫುಲ್ ಗ್ರಹ. ರಾಹುಗೆ ಸ್ವಕ್ಷೇತ್ರ ಇಲ್ಲ. ಇಷ್ಟು 7 ಗ್ರಹಕ್ಕೆ ಸ್ವಕ್ಷೇತ್ರ, ಸ್ವಂತ ಮನೆಗಳು ಅಂತ ಹೇಳಿದೆ. ರಾಹುಗೆ ಸ್ವಕ್ಷೇತ್ರ ಇಲ್ಲ. ಉಚ್ಚ ಸ್ಥಾನ ಐತೆ, ನೀಚ ಸ್ಥಾನ ಐತೆ. ವೃಷಭ ರಾಶಿನಲ್ಲೇನೆ ಉಚ್ಚನಾಗಿರ್ತಾನೆ, ವೃಶ್ಚಿಕ ರಾಶಿನಲ್ಲಿ ನೀಚನಾಗಿರ್ತಾನೆ ರಾಹು. ರಾಹು ಯಾವ ರಾಶಿನಲ್ಲಿ ಕೂತಿರ್ತಾನೋ ಆ ರಾಶಿನೇ ಅಥವಾ ಆ ಮನೆನೇ ಇವನು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾನೆ. ಇವರಿಗೆ ಸ್ವಂತ ಮನೆಗಳಿಲ್ಲ. ರಾಹು ಸ್ಟ್ರಾಂಗ್ ಆಗಿದ್ರೆ ಹೈಟು, ಪರ್ಸನಾಲಿಟಿ, ಗುಂಗುರು ಕೂದಲು, ಈ ತರ ಎಲ್ಲ ಬೆಳವಣಿಗೆಗಳು ಇರ್ತಕ್ಕಂಥದ್ದಿರುತ್ತೆ. ಸ್ಟ್ರಾಂಗ್ ಆಗಿರ್ತಾರೆ, ಧೈರ್ಯವಂತರು ಆಗಿರ್ತಾರೆ. ಗುಪ್ತ ವಿಚಾರಗಳಿಗೆ ಅಧಿಪತಿ ಅಂತ ಹೇಳ್ತೀವಿ ನೋಡಿ. ತುಂಬಾ ಹಳೇ ಮನೆಗಳು ಇರ್ತಲ್ಲ, ಹಳೇ ಮನೆಗಳನ್ನ ನೀವು ಒಡ್ಸಿ ಕಟ್ಟಿ ಅಲ್ಲಿ ನೀವು ವಾಸ ಮಾಡಿದ್ರೆ ಸಖತ್ ಪವರ್ಫುಲ್ ಆಗಿರ್ತೀರ. ರಾಹು ಕೆಟ್ಟಿದ್ರೆ ಸ್ಕಿನ್ಗಳು ಅಲರ್ಜಿ ಆಗಂತದ್ದು, ಹೊಟ್ಟೆ ಅಲರ್ಜಿಗಳು ಆಗಂತದ್ದು, ಎಲ್ಲ ಒಂದು ಮಚ್ಚೆಗಳು ಬರ್ತಕ್ಕಂಥದ್ದು, ನಾಗರಸಿಕ್ ತರ ಬರ್ತಕ್ಕಂಥದ್ದು, ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ಗಳಾಗುತ್ತೆ. ತಲೆ ಭಾಗದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಗಂಟ್ಲು ನೋವುಗಳು ಬರೋಂಥ ಸಾಧ್ಯತೆಗಳು ಐತೆ. ರಾಹು ಜೊತೆ ಏನಾದ್ರೂ ಶನಿ ಕೂತ್ಬಿಟ್ರೆ ಹಲ್ಲು ನೋವು ಬರ್ತಕ್ಕಂಥದ್ದು. ರಾಹು ಅಂದ್ರೆ ತಲೆ ಭಾಗ, ಶನಿ ಅಂದ್ರೆ ಮೂಳೆ, ತಲೆಯಲ್ಲಿ ಇರ್ತಕ್ಕಂಥ ಮೂಳೆ, ಹಲ್ಲೆಲ್ಲ ಪ್ರಾಬ್ಲಮ್ ಅಂತ ಬರುತ್ತೆ. ರಾಹು ಜೊತೆ ಗುರು ಕೂತಾಗ ಚಾಂಡಾಲ್ ಯೋಗ ಅಂತಿರುತ್ತೆ, ಗುರು ಚಾಂಡಾಲ್ ಯೋಗ ಅಂತಿರುತ್ತೆ. ಆ ತರ ಇದ್ದಾಗ ನಿಮ್ಗೆ ಮೂಗು, ಕಿವಿ ಇದೆಲ್ಲ ಪ್ರಾಬ್ಲಮ್ಗಳು, ಆಪರೇಷನ್ ಆಗೋದು, ಕಿವಿ ಆಪರೇಷನ್, ರಕ್ತ ಬರ್ತಕ್ಕಂಥದ್ದು, ಈ ತರ ಎಲ್ಲ ಇರುತ್ತೆ. ರಾಹು ಕೆಟ್ಟಿದ್ರೆ ನಾವು ಅದನ್ನ ಒಂದು ಹೇಳ್ತೀವಿ. ರಾಹು ಸ್ಟ್ರಾಂಗ್ ಆಗಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಕೂತಿರ್ತಾನಂತೆ. ರಾಹು ಕೆಟ್ಟಿದ್ರೆ ಅದೇ ಸ್ಟೇಷನ್ ಅಲ್ಲಿ ಹಿಂದ್ಗಡೆ ಸೆಲ್ ಅಲ್ಲಿ ಇರ್ತಾನಂತೆ. ಇಷ್ಟೇ ವ್ಯತ್ಯಾಸ. ರಾಹು ಸ್ಟ್ರಾಂಗ್ ಆಗಿದ್ರೆ ಮೆಡಿಕಲ್ ಸ್ಟೋರ್ನ ಇಡ್ಬೋದು, ರಾಹು ಕೆಟ್ಟಿದ್ರೆ ಅದೇ ಮೆಡಿಕಲ್ ಸ್ಟೋರ್ ಅಲ್ಲಿ ಟ್ಯಾಬ್ಲೆಟ್ ತಗೊಳಕ್ ಹೋಗ್ತಾನೆ. ರಾಹು ಸ್ಟ್ರಾಂಗ್ ಆಗಿದ್ರೆ ನೋಡಿ, ಫೋಟೋ ವಿಡಿಯೋಗ್ರಾಫಿಗೆಲ್ಲ ರಾಹು ಬೇಕು. ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟ್, ಎಕ್ಸ್ರೇ ಡಿಪಾರ್ಟ್ಮೆಂಟ್, ಇದರೆಲ್ಲ ರಾಹು ಸ್ಟ್ರಾಂಗ್ ಆಗಿರೋರೆ ಈ ತರ ಕೆಲಸಗಳೆಲ್ಲ ಮಾಡಿದಾಗ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳಿಬಹುದು. ಮಾರ್ಕೆಟಿಂಗ್ ಬಿಸ್ನೆಸ್ ಓಡಾಡ್ಕೊಂಡು ಮಾಡ್ತಕ್ಕಂಥದ್ದು, ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಸಖತ್ ಪವರ್ ಆಗಿರ್ತಾರೆ. ರಾಹು ಕೆಟ್ಟಿದ್ರೆ ಎಲ್ಲ ಲಾಸ್ ಮಾಡ್ಕೊಳ್ತಾರೆ. ರಾಹು ಕೆಟ್ಟಿದ್ರೆ ನೀವು ಆಸ್ಪತ್ರೆಗೆ ಹೋಗೋಂಥದ್ದು, ಆಪರೇಷನ್ಗಳು ಆಗೋಂಥದ್ದು. ರಾಹು ಕೇತುಗಳು ಅಂದ್ರೆ ಡಿವೈಡ್ ಎದುರುಗಡೆ ಇರುತ್ತೆ. ಅದರಿಂದ ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳು, ರಾಹು ಎಲ್ಲಿದೆ, ಉಚ್ಚನಾಗಿದ್ಯಾ, ನೀಚನಾಗಿದ್ಯಾ, ಶುಭ ಗ್ರಹದ ದೃಷ್ಟಿ ಇದೆಯಾ, ಯಾವ ಭಾವದಲ್ಲಿದೆ, ಚಂದ್ರನು ರಾಹುನು ಕರೆಕ್ಟ್ ಆಗಿದ್ರೆ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿ ಬರೋ ಅಂಥದ್ದು, ಔಟ್ ಆಫ್ ಕಂಟ್ರಿ ಸ್ಟಡಿಗೆ ಹೋಗೋ ಅಂಥದ್ದು, ಔಟ್ ಆಫ್ ಕಂಟ್ರಿಲಿ ಏನಾದರೂ ಅಬ್ರಾಡ್ ಅಲ್ಲಿ ವ್ಯವಹಾರಕ್ಕೆ ಹೋಗೋ ಅಂಥದ್ದು, ಕೆಲ್ಸಕ್ಕೆ ಹೋಗೋ ಅಂಥದ್ದು, ಔಟ್ಸೈಡ್ ಇಂದ ಸಂಪಾದನೆಗಳು, ಔಟ್ಸೈಡ್ ಇಂದ ನಿಮ್ಗೆ ಇನ್ಕಮ್ ಬರ್ತಕ್ಕಂಥದ್ದು, ಇದೆಲ್ಲ ಕೂಡ ಇರುತ್ತೆ. ಮತ್ತೆ ರಾಹು ಕೆಟ್ಟಿದ್ರೆ ಜೂಜ್ಕೋರ್ ಅಂಥದ್ದು, ಕೆಟ್ಟ ಚಟಗಳನ್ನ ಕಲಿಯೋ ಅಂಥದ್ದು, ಡ್ರಿಂಕ್ಸ್ ಕಲಿಯೋ ಅಂಥದ್ದು, ಈ ತರದ ಕೆಟ್ಟ ಚಟಗಳೆಲ್ಲ ಕಲಿತಾರೆ ರಾಹು ಕೆಟ್ಟಿದ್ರೆ. ಅದಕ್ಕೆ ನಿಮ್ಮ ಮಕ್ಕಳ ಜಾತಕದಲ್ಲಿ ಈಗಲೇ ಚಿಕ್ಕ ವಯಸ್ಸಿನಲ್ಲೇ ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ರಾಹು ಕೆಟ್ಟಿದ್ರೆ ಮುಂದಿನ ದಿನಗಳು ಈ ತರ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದಲ್ವಾ? ಏನ್ ಮಾಡ್ಕೊಂಡ್ರೆ ರಾಹು ಕೇತು ಶಾಂತಿ ಮಾಡ್ಕೋಬಹುದಾ, ಅಥವಾ ಅದಕ್ಕೆ ಏನ್ ಬೇರೆ ಪರಿಹಾರಗಳು, ಏನ್ ಮಾಡಿದ್ರೆ ಸರಿ ಆಗುತ್ತೆ? ರಾಹು ತಗೊಂಡಾಗಿ ಶನಿಕ್ಕಿಂತನೂ ಒಂದ್ ಕೈ ಮೇಲು. ರಾಹು ಸ್ಟ್ರಾಂಗ್ ಆಗಿದ್ರೆ ಯಾವ ರೂಪದಲ್ಲಾದ್ರೂ ಬೇಕಾದ್ರೆ ಹಣ ಸಂಪಾದನೆ ಮಾಡ್ತೀವಿ ಅನ್ನೋ ಕೆಪಾಸಿಟಿ, ಧೈರ್ಯ ಆ ವ್ಯಕ್ತಿಗಿರುತ್ತೆ. ರಾಹು ಕೆಟ್ಟಿದ್ರೆ ಭಯ ಜಾಸ್ತಿ, ಎಲ್ಲಿಗೆ ಹೋಗಕ್ಕೂ ಭಯ, ಏನ್ ಮಾಡಕ್ಕೂ ಭಯ, ಏನು ಆಗೋಗುತ್ತೆ, ಅಯ್ಯೋ ಇದಕ್ಕೆ ಹಾಕಿದ್ರೆ ಲಾಸ್ ಆಗ್ಬಿಟ್ರೆ, ಅಯ್ಯೋ ಅಲ್ಲೋದ್ರೆ ಏನೋ ಬಿದ್ದುಬಿಟ್ರೆ, ಈ ರೀತಿ ರಾಹು ಭಯಪಡಿಸ್ತಕ್ಕಂಥವನು, ಸ್ಟ್ರಾಂಗ್ ಆಗಿದ್ರೆ ಧೈರ್ಯ ಕೊಡ್ತಕ್ಕಂಥವನು. ಕೊನೆ ಗ್ರಹ ಕೇತು ಗ್ರಹ. ಕೇತು ಗ್ರಹ ಅಂತಂದ್ರೆ ನಮ್ಮ ದೇಹಕ್ಕೆ ಅಧಿಪತಿ. ರಾಹು ಗ್ರಹ ತಲೆಗೆ ಅಧಿಪತಿ. ತಲೆನ ರಾಹು ಅಂತೀವಿ, ದೇಹನ ಕೇತು ಅಂತ ಹೇಳ್ತೀವಿ. ಕೇತು ಕೆಟ್ಟಿದ್ರೆ ಇವ್ರಿಗೆ ವೃಶ್ಚಿಕ ರಾಶಿ ಉಚ್ಚ ಸ್ಥಾನ, ವೃಷಭ ರಾಶಿ ನೀಚ ಸ್ಥಾನ. ಇವ್ರಿಗೂ ಕೂಡ
ಸ್ವಂತ ಸ್ವಕ್ಷೇತ್ರಗಳಿಲ್ಲ, ಛಾಯಾಗ್ರಹಗಳು ಅಂತ ಹೇಳ್ತೀವಿ, ನೆರಳು ಅಂತ ಹೇಳ್ತೀವಿ. ಕೇತು ಕೆಟ್ಟಿದ್ರೆ ನೋಡಿ, ಎಷ್ಟೇ ಕೆಲಸ ಕಾರ್ಯ ಏನೇ ಮಾಡ್ತಾ ಇದ್ರು ಆಗಲ್ಲ, ಆಯಾಸ, ಮಲ್ಕಬೇಕು, ಈ ರೀತಿ ದೇಹನೇ ಒಂದ್ ಸ್ವಲ್ಪ ವೀಕ್ ಆಗ ಅಂತದ್ದು, ಈ ರೀತಿ ಎಲ್ಲ ಇರುತ್ತೆ. ಕೇತು ಸ್ಟ್ರಾಂಗ್ ಆಗಿದ್ರೆ, ಉಚ್ಚರಾಗಿದ್ರು, ಲಗ್ನದಲ್ಲಿದ್ರೆ ತುಂಬಾ ಚೆನ್ನಾಗಿ ಮೋಕ್ಷಕಾರಕ ಅಂತ ಹೇಳ್ತೀವಿ, ಜ್ಞಾನಕಾರಕ ಅಂತ ಹೇಳ್ತೀವಿ. ಸೈಂಟಿಸ್ಟ್ಗಳೆಲ್ಲ ಆಗ್ಬಿಡ್ಬೋದು. ಚಂದ್ರ ಕೇತು ಎಲ್ಲ ಯುತಿಯಲ್ಲಿದ್ರೆ ಸೈಂಟಿಸ್ಟ್ಗಳಾಗೋದು, ಪ್ರೊಫೆಸರ್ಗಳಾಗಂಥದ್ದು, ಲೆಕ್ಚರರ್ಗಳಾಗಂಥದ್ದು, ಜ್ಞಾನಕಾರಕ ಅಂತ ಹೇಳ್ತೀವಿ. ಕೇತು ಚೆನ್ನಾಗಿದ್ರೆ ನೋಡಿ, ಕೆಲವ್ರು ಹೇಳ್ತಾರಲ್ಲ, ನಮ್ಗೇನೋ ಕೈ ಕೆಲಸ ಮಾಟ ಮಾಡ್ಬಿಟ್ಟವ್ರೆ, ಇದೆಲ್ಲ ತಗೊಳಲ್ಲ. ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ನೆಗೆಟಿವ್ ಯಾವಾಗ್ಲೂ ಕೇತು ಕೆಟ್ಟಿದ್ರೆ ಬೇಗ ತಗೊಂಡ್ಬಿಡುತ್ತೆ. ಕೇತು ಸ್ಟ್ರಾಂಗ್ ಆಗಿದ್ರೆ ಕೆಟ್ಟ ದೃಷ್ಟಿಗಳು, ನೆಗೆಟಿವ್ ಎನರ್ಜಿಗಳು ಯಾವುದು ಕೂಡ ಇವ್ರಿಗೆ ತಗೊಳಲ್ಲ. ಜ್ಞಾನಕಾರಕ, ಮೋಕ್ಷಕಾರಕ ಕೇತು ಅಂತ ಹೇಳ್ತೀವಿ. ಸಖತ್ ಪವರ್ಫುಲ್, ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಓದ ಅಂತದ್ದು, ಏನ್ ಬೇಕಾದ್ರೂ ತಿಳ್ಕೊಳ್ಳೋ ಅಂತದ್ದು. ಸೈಂಟಿಸ್ಟ್ ನೋಡಿ, ಚಂದ್ರಲೋಕಕ್ಕೆ ಹೋಗಿದ್ ಬಂದವರೆಲ್ಲ ಕೇತು, ಚಂದ್ರಗ್ರಹ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಎಲ್ಲವನ್ನೂ ತಿಳ್ಕೋಬೇಕು ಅಂತಕ್ಕಂಥದ್ದು. ಮತ್ತೆ ಜ್ಯೋತಿಷ್ಯ ಕಲಿಯಕ್ಕೂ ಕೇತು ಗ್ರಹ ಎಲ್ಲ ತುಂಬಾ ಸಪೋರ್ಟ್ ಮಾಡುತ್ತೆ, ವೇದಗಳು ಕಲಿಯಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಬುಧ ಗ್ರಹ ಚೆನ್ನಾಗಿದ್ರು ಕೂಡ ವೇದಗಳು ಕಲಿಯೋದು, ಜ್ಯೋತಿಷ್ಯ ಕಲಿಯೋದು, ಇದೆಲ್ಲ 2ನೇ ಭಾವದಲ್ಲಿ ಶುಭ ಗ್ರಹಗಳಿದ್ದು ಕೇತುಗಳ ಒಂದು ಯುತಿಯಲ್ಲಿ ಇತ್ತು ಅಂತಂದ್ರೆ, ರಾಹು ಕೇತುಗಳ ಉಚ್ಚ ಸ್ಥಾನದಲ್ಲಿ ಇತ್ತು ಅಂದ್ರೆ ತುಂಬಾ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳೆಯುವುದು. ರಾಹು ಕೇತುಗಳು ಕೆಟ್ಟಿದ್ರೆ ಅದನ್ನ ಆರಾಧನೆ ಮಾಡಿಲ್ಲ ಅಂದ್ರೆ ತುಂಬಾ ಕೆಳಭಾಗಕ್ಕೆ ತುಳಿದಾಕ್ಬಿಡುತ್ತೆ ರಾಹು ಕೇತುಗಳು. ಅದನ್ನ ಆರಾಧನೆ ಮಾಡ್ಕೊಂಡು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳಿಬಹುದು. ಆರಾಧನೆ ಮಾಡಿದ್ರೆ ತಗೊಂಡೋಗಿ ಗೋಪುರದ ಕಳಸದ ಮೇಲೆ ತಗೊಂಡ ಕೂರ್ಸೋ ಕೆಪಾಸಿಟಿ ರಾಹು ಕೇತುಗಳು ಐತೆ. ಅದ್ರಲ್ಲಿ ರಾಹುಗೂ ಐತೆ, ಅದ್ರಲ್ಲಿ ಕೇತು ಮೋಕ್ಷಕಾರಕ, ಜ್ಞಾನಕಾರಕ ಗ್ರಹ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಸೂರ್ಯನಿಂದ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಶ್ಚ ರಾಹು ಹೇ ಕೇತುವೆ ನಮಃ. ಸೂರ್ಯನಿಂದ ನಿಮ್ಗೆ ಕೇತುವರೆಗೂ ಕೂಡ ಅಸ್ಟ್ರಾಲಜಿನಲ್ಲಿ ಗ್ರಹಗಳು ವೀಕ್ ಇದ್ರೆ ಹೇಗೆ, ಸ್ಟ್ರಾಂಗ್ ಇದ್ರೆ ಹೇಗೆ, ವೀಕ್ ಇದ್ರೆ ಏನ್ ಪರಿಹಾರ ಮಾಡ್ಕೋಬೇಕು. ಕೇತು ಗ್ರಹ ಪಾದ ಉರಿ ಬರುತ್ತೆ ನೋಡಿ. ಸುಗರ್ ಇದ್ದು ಕೇತು ಕೆಟ್ಟಿದ್ರೆ ಪಾದ ಡೈಲಿ ಉರಿ, ಎಣ್ಣೆ ಹಾಕೊಂಡು ತಿಕ್ತಿದ್ರು ರಾತ್ರಿ ಹೊತ್ತು ನಿದ್ರೆ ಬರ್ತಾ ಇಲ್ಲ, ಪಾದ ಉರಿ ಅಂತ ಇರ್ತಾರೆ. ಇಂದ ಉರುಳಿ ಕಾರಣ ಹೆಚ್ಚಾಗಿ ದಾನ ಕೊಡ್ಬೇಕು. ಗಣಪತಿ ಆರಾಧನೆಯನ್ನ ಮಂಗಳವಾರ ಟೈಮಲ್ಲಿ ಮಾಡ್ಬೇಕು. ಯಾರು ನಾನ್ ವೆಜ್ ತಿನ್ನೋರಿದ್ರೆ ಮಂಗಳವಾರದತ್ತು ರಾಹು ಕೇತುಗಳು ಕೆಟ್ಟಿದ್ರೆ ಬಿಟ್ಬಿಡಿ, ರಾಹು ಕೇತುನ ಆರಾಧನೆ ಮಾಡಿ, ಗಣಪತಿ ಆರಾಧನೆಯನ್ನ ಮಾಡಿ, ಕೇತು ಅಷ್ಟೋತ್ರ, ಕೇತು ಪೀಡ ಪರಿಹಾರ ಸ್ತೋತ್ರಗಳನ್ನ ಓದ್ತಕ್ಕಂಥದನ್ನ ಮಾಡಿ, ಹುರುಳಿ ಕಾಳನ್ನ ಕುದುರೆಗೆ ತಿನ್ಸಂತದ್ದು ಮಾಡಿ, ನೀವು ಹುರುಳಿ ಕಾಳು ಪಲ್ಯ ಮಾಡಿ ಮಂಗಳವಾರ ಟೈಮಲ್ಲಿ ತಿಂತಾ ಬನ್ನಿ, ಸಖತ್ ಪವರ್ಫುಲ್, ಕೇತು ಸ್ಟ್ರಾಂಗ್ ಆಗ್ತಾನೆ. ಈ ತರ ಸೂರ್ಯನಿಂದ ಕೇತುವರೆಗೆ ನಾವು ಏನೇನು ಫಲಗಳು, ಏನೇನು ಕೆಟ್ಟ ಫಲ, ಒಳ್ಳೆ ಫಲ ಹೇಗಿರಬೇಕು ಅಂತಕ್ಕಂಥದ್ದನ್ನ ಹೇಳಿದ್ವಿ. ಮುಂದಿನ ವಿಡಿಯೋಲಿ ನ್ಯೂಮಾಲಜಿ ಪ್ರಕಾರ ಈ ಗ್ರಹದ ಹೆಂಗೆ ಮಿಕ್ಸ್ ಮಾಡಿರ್ತಕ್ಕಂಥದ್ದು, ಸ್ಟೋನ್ ಏನು, ಯೋಗಗಳೇನು, ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ. ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಾ ಇರ್ತೀರಾ ಎಲ್ಲರೂ ನೋಡಿ, ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಕೂಡ ಮಾಡಿ. ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಮುಂದೆ ತಂದಿಡ್ತೀನಿ. ನಿಮಗೆ ಉಪಯೋಗ ಆಗ ಅಂತ ವಿಚಾರಗಳು, ಇದನ್ನ ತಿಳ್ಕೊಂಡು ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟ್, 108 ಪಾದ. ಇದು ನಮ್ಮ ಜಾತಕದಲ್ಲಿ ಹೇಗಿದೆ ಏನು ಅಂತ ತಿಳ್ಕೊಂಡು ನೀವು ಅಳವಡಿಸ್ಕೊಂಡು ಹೋದ್ರೆ ಸಕ್ಸಸ್ಫುಲ್ನ ಬೇಗ ಕಾಣ್ಬೋದು, ತುಂಬ ಎತ್ತರ ಸ್ಥಾನದಲ್ಲಿ ಬೆಳಿಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್ವಜನ ಸುಖಿನೋ ಭವಂತು.